ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ವಿಜಯ್ ರಾಘವೇಂದ್ರ ಅವರು ಸಿನಿಮಾ ಕ್ಷೇತ್ರದಲ್ಲಿ ಅಪಾರವಾದಂಥ ಹೆಸರನ್ನ ಮಾಡಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡ್ತಾ ಬಂದಿದ್ದಾರೆ. ಇಂದಿಗೂ ಕೂಡ ಇವರ ಒಂದು ಸ್ಟೋರಿ ಇರುತ್ತಲ್ಲ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಮೇಘನ್ ಅವರು ಕೂಡ ಅಷ್ಟೇ ತಮಗೆ ಇಷ್ಟವಾಗುವಂಥ ಸಿನಿಮಾನ ಮಾತ್ರ ಅವರು ಕೂಡ ಒಪ್ಕೊಳ್ಳೋದು. ಮದುವೆ ಬಳಿಕ ಸ್ವಲ್ಪ ಗ್ಯಾಪನ್ನು ಕೊಟ್ಟಿದ್ರು, ಅಷ್ಟಾಗಿ ಸಿನಿಮಾ ಮಾಡ್ತಿಲ್ಲ. ಈಗ ರಾಯನ್ ಕೂಡ ದೊಡ್ಡವನಾಗಿದ್ದಾನೆ, ಸೊ ಹೀಗಾಗಿ ಒಂದೊಂದೇ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ತತ್ಸಮ ತದ್ಭವ ಅಂತ ಇದಕ್ಕಷ್ಟೇ ಸಿನಿಮಾ ಮಾಡಿದ್ರೆ ಅದು ಕೂಡ ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಈ ರೀತಿ ಮುಂದೆನೂ ಕೂಡ ಒಳ್ಳೆ ಸಿನಿಮಾಗಳು ಮತ್ತೆ ಜಾಹೀರಾತುಗಳು ಸಹ ಕಾಣಿಸ್ಕೊತಾ ಇರ್ತಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯೆಲ್ಲ ವಿಚಾರಗಳು ಕೇಳಿ ಬರುತ್ತಿದ್ದು ಬಹಳಷ್ಟು ಜನರಿಗೂ ಕೂಡ ಬೇಸರ, ಮತ್ತೆ ಅದು ನಿಜಕ್ಕೂ ಕೂಡ ನಂಬುವಂತ ಮಾತು ಅಲ್ಲವೂ ಅಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರೀತಿಯ ವಿಚಾರ ಕೇಳಿ ಬಂದಿತ್ತು. ವಿಜಯ್ ರಾಘವೇಂದ್ರ ಮೇಘನ್ ಅವರು ಮದುವೆ ಆಗ್ತಾರೆ, ಆ ಮದುವೆ ಆಗಲಿ ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ಗಳು ಕೂಡ ಬಂದಿತ್ತು. ಆದರೆ ಅದು ನಡೆಯೋದು ಇಲ್ಲ. ಅದು ಕಂಪ್ಲೀಟ್ ಆಗಿ ಊಹಾಪೋಹಗಳು ಅಷ್ಟೇ, ಅವೆಲ್ಲವೂ ಕೂಡ ಗಾಸಿಪ್ ಅಷ್ಟೇನೆ. ಅದಂತೂ ನಿಜಕ್ಕೂ ಕೂಡ ಸತ್ಯವಾದ ಮಾತು ಅಲ್ಲವೇ ಅಲ್ಲ. ಇಬ್ರು ಕೂಡ ಕೇವಲ ಆಪ್ತ ಸ್ನೇಹಿತರು, ಅದನ್ನು ಬಿಟ್ಟು ಬೇರೇನೂ ಕೂಡ ಇಲ್ಲ. ಮೇಘನ್ ಅವರು ಅವರ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನ ವಿಜಯ್ ರಾಘವೇಂದ್ರ ಅವರು ಕೂಡ ಅವರ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಕೇವಲ ಫ್ರೆಂಡ್ಶಿಪ್ ಇವರದ್ದು ಯಾವಾಗಲೂ ಕೂಡ ಇರುತ್ತೆ. ರಾಯನ್ನ ನೋಡ್ಕೊಳ್ಳೋದ್ರಲ್ಲೇ ಮೇಘನಾ ಅವರು ಬ್ಯುಸಿ. ಸಿನಿಮಾ ಬಿಟ್ರೆ ರಾಯನ ಪ್ರಪಂಚ, ಈ ಕಡೆ ವಿಜಯ್ ರಾಘವೇಂದ್ರ ಅವರಿಗೆ ಶೌರ್ಯನ ಪ್ರಪಂಚ. ಶೌರ್ಯನಿಗೂ ಕೂಡ ಅಷ್ಟೇ ಸಿನಿಮಾಗಳು ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ಶೌರ್ಯ ಕೂಡ ದೊಡ್ಡವರಾದ್ಮೇಲೆ ಸಿನಿಮಾಗೆ ಎಂಟ್ರಿ ಕೊಡೋದು ಗ್ಯಾರಂಟಿ.